ನಾನು ಹಿಂದಿನ ಬ್ಯಾಚ್ ಏನಿತ್ತಲ್ಲ 80 ಜನ ಒಬ್ಬರು ಸೆಲೆಕ್ಟ್ ಆಗಲಿಲ್ಲ. ನಮ್ಮ ಬ್ಯಾಚ್ ಏನು ಅಷ್ಟು ಚೆನ್ನಾಗಿತ್ತು, ಏನು ಫಾರ್ಚುನೇಟ್ ಇದ್ವೋ ನಾವು ಗೊತ್ತಿಲ್ಲ, ನಮ್ಮ ಬ್ಯಾಚಲ್ಲಿ 3 ಜನ ಸೆಲೆಕ್ಟ್ ಆಗ್ತೀವಿ. ನಾವು ಕಮಿಂಗ್ ಟು ಆಫೀಸರ್ಸ್ ಸೆಲೆಕ್ಷನ್ ಪ್ರೊಸೆಸ್. ಸೆಲೆಕ್ಷನ್ ಹೆಂಗಾಗುತ್ತೆ ಅಂತಂದರೆ, ನಂಗೆ ಸುಮಾರು ಜನ ಕೇಳ್ತಾರೆ, ನಾನು 10 ಅಟೆಂಪ್ಟ್ ಮಾಡಿದೆ, ನಂಗೆ ಆಗಲಿಲ್ಲ. ನೀವು ಸೆಲೆಕ್ಟ್ ಮಾಡಲಿ ಅಂದರೆ ಅದರ ಅರ್ಥ ನೀವು ಎದಕ್ಕೂ ಫಿಟ್ ಇಲ್ಲ ಅಂತಲ್ಲ, ನೀವು ಆರ್ಮಿ ಹುದ್ದೆಗೆ ಮಾತ್ರ ಫಿಟ್ ಇಲ್ಲ ಅಂತ. ನೀವು ಬೇರೆ ಎಲ್ಲೋ ಕಡೆ ಒಂದು ಲೆಕ್ಚರರ್ ಆಗ್ಬೋದು, ಇಲ್ಲ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲೋ, ಒಂದು ಡಿಸೈನಲ್ಲೋ ಯು ಮೈಟ್ ಎಕ್ಸೆಲ್, ಯು ಮೈಟ್ ಎಕ್ಸೀಡಿಂಗ್ಲಿ ಡೂ ವೆಲ್, ನೀವು ಎಲ್ಲರಿಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು, ಬಟ್ ಆರ್ಮಿಗೆ ಸೂಟ್ ಆಗಲ್ಲ ಅಂತ. 1 ವರ್ಷದಲ್ಲಿ ಯಾವ ಥರ ಟ್ರೈನಿಂಗ್ ಕೊಡ್ತಾರೆ ಅಂದರೆ, ನಮ್ಮಲ್ಲಿ ನಾವು ಒಂದಿಷ್ಟು ಮೆಂಟಲ್ ಬ್ಯಾರಿಯರ್ಸ್ನ ಹಾಕೊಂಡ್ಬಿಟ್ಟಿರ್ತೀವಿ, ನನ್ನ ಕೈಲಿ ಇದು ಆಗಲ್ಲ ಅಂತ. ಅಲ್ಲಿ ಹೋಗಿ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಜಾಯ್ನ್ ಆದಾಗ 16 ಕಿಲೋಮೀಟರ್ ನೀವು ಓಡಬೇಕಂದ್ರೆ ನಗತಿದ್ವಿ, 16 ಕಿಲೋಮೀಟರ್ ಓಡೋಕ್ಕಾಗತ್ತಾ ಅಂತಂದು ಆ ಒಂದು ಮೆಂಟಲ್ ಬ್ಯಾರಿಯರ್ ಇರ್ತಿತ್ತು. 1 ವರ್ಷದಲ್ಲಿ ಏನೇನು ಕಲಿಸ್ಬೇಕು ಅವ್ರು, ನಿಮಗೆ ಮಿಲಿಟರಿ ಹಿಸ್ಟ್ರಿ ಕಲಿಸ್ಬೇಕು, ಮಿಲಿಟರಿ ಟ್ಯಾಕ್ಟಿಕ್ಸ್ ಕಲಿಸ್ಬೇಕು, ವೆಪನ್ಸ್ ಹೇಗೆ ಯೂಸ್ ಮಾಡೋದನ್ನು ಕಲಿಸ್ಬೇಕು, ಹಾರ್ಸ್ ರೈಡಿಂಗು, ಸ್ವಿಮ್ಮಿಂಗು, ಯೋಗ, ಬಾಕ್ಸಿಂಗು, ಇವು ನೇಮ್ ಅ ಥಿಂಗ್ ಅದನ್ನು ಕಲಿಸ್ಬೇಕು. ಆ್ಯಕ್ಚುಲಿ ಈಗ ಆರ್ಮಿ ಅಂತ ನಾವು ಅಂದ ತಕ್ಷಣ ಒಬ್ಬ ಸೈನಿಕನಿಂದ ನಮಗೆಲ್ಲ ಮ್ಯಾಟರ್ ಆಗುತ್ತೆ. ಮಾಮೂಲಿ ನಾವೇ ಏನೋ ಒಂದು ಓದ್ಕೊಂಡು ಸಾಮಾನ್ಯ ಜನಗಳೇ ಆರ್ಮಿಗೆ ಹೋಗೋದು, ಅದಕ್ಕೇನು ಎಕ್ಸ್ಟ್ರಾ ಏನಿಲ್ವಲ್ಲ ಸರ್, ಹೋದ್ಮೇಲೆ ತಾನೇ ಟ್ರೈನಿಂಗ್ ಅಂತ ಆಗೋದು. ಅದು ಬಿಟ್ಟರೆ ಮಾಮೂಲಿ ಒಂದು ದೇಶ ಪ್ರೇಮ ಇರೋರು ಹೋಗ್ಬೋದು, ಇಲ್ಲ ಒಂದು ಕೆಲಸ ಅಂತ ಹೋಗ್ಬೋದು. ಅಲ್ಲಿಗೆ ಹೋದ ಮೇಲೆ ಅಲ್ಲಿ ಗೊತ್ತು ಒಂದು ಯುದ್ಧ ಅಂತ ಬರೋವರೆಗೂ ಇಟ್ಸ್ ಬೇರೆ ನಾರ್ಮಲ್ ಆಗೇ ಇರುತ್ತೆ ಅನ್ನೋ ಥರ ನಾವು ಅನ್ಕೋಬೋದು. ನೀವು ಒಂದು ಕಡೆ ಹೇಳ್ತಿದ್ರಿ ಹೆಂಗೆ ಸೈನಿಕನ ರೆಡಿ ಮಾಡ್ತಾರೆ ಅನ್ನೋದಕ್ಕೆ. ಫಸ್ಟ್ ಅವ್ರು ನಿಮ್ಮನ್ನ ಬ್ರೇಕ್ ಯು ಅಂಡ್ ಮೇಕ್ ಯು ಅಂತ. ಅಬ್ಸಲ್ಯೂಟ್ಲಿ. ಹಾಂ, ಅದು ಯಾವ್ಯಾವ ಥರ ಇರುತ್ತೆ ಸರ್? ಅಂದರೆ ನಮ್ಮಲ್ಲಿ ಎಲ್ಲ ಧರ್ಮದವರು ಹೋಗ್ತಾರೆ ಆರ್ಮಿಗೆ, ನೀವು ಅದನ್ನು ಹೇಳಿದ್ರಿ. ಅಲ್ಲಿ 3 ದೇವಸ್ಥಾನಗಳು ಒಂದೇ ಕಡೆ ಇರುತ್ತೆ ಅಂತ. ನಮ್ಮ ದೇವಸ್ಥಾನನೂ ಇರುತ್ತೆ, ಚರ್ಚ್ ಇರುತ್ತೆ, ಮಸೀದಿ ಎಲ್ಲ ಒಂದೇ ಇದರಲ್ಲಿರೋವಂಥದ್ದು ಆರ್ಮಿಯಲ್ಲಿ ಅಂತ. ಅದಲ್ಲದೆ ಹೆಂಗೆ ಒಂದು ಪ್ರಾಣ ನಾವು ಬದುಕೋಕ್ಕೋಸ್ಕರನೇ ಎಲ್ಲ ಮಾಡೋದು ಅಂತ ಅಂತೀವಲ್ಲ. ಸೊ ಆ ಬದುಕು ಅನ್ನೋದೇ ಗ್ಯಾರಂಟಿ ಇಲ್ಲದೆ ಇರೋ ಜಾಗದಲ್ಲಿ ಅದು ಹೇಗೆ ಉಟ್ಕೊಳ್ಳುತ್ತೆ, ಹೇಗೆ ಹೋರಾಟಕ್ಕೆ ಮನಸ್ಥಿತಿಗಳು ನಿಮಗೆ ಬರುತ್ತೆ ಆ ಸೈನಿಕನಿಗೆ, ಅದು ಹೆಂಗೆ ಪ್ರಿಪೇರ್ ಮಾಡ್ತಾರೆ ಸರ್? ಓಕೆ, ಇದನ್ನು ನೀವು 3 ಪ್ರಶ್ನೆನ ಕಂಬೈನ್ ಮಾಡಿದ್ರೆ ಅನ್ಸುತ್ತೆ. ಒಂದೊಂದಾಗಿ ಹೇಳ್ತೀನಿ. ಒಂದನೇದಾಗಿ ಹೆಂಗೆ ಸೆಲೆಕ್ಟ್ ಆಗ್ತಾರೆ, ಏನು ಎಕ್ಸ್ಟ್ರಾ ಕ್ವಾಲಿಟೀಸ್ ಇರ್ತಾವೋ, ಏನು ಅಲ್ಲಿ ಹೋದ್ಮೇಲೆ ದೇಶ ಪ್ರೇಮ ಅನ್ನೋದು ಬರುತ್ತೋ. ನನ್ನದೇ ಉದಾಹರಣೆ ಹೇಳಬೇಕಂತಂದರೆ, ನನಗೇನೋ ಒಂದು ಆರ್ಮಿ ಜಾಯ್ನ್ ಆಗಬೇಕು ಅಂತ ಒಂದು ಕ್ರೇಜ್ ಇತ್ತು. ಆರ್ಮಿ ಜಾಯ್ನ್ ಆಗಬೇಕು, ಆರ್ಮಿ ಯೂನಿಫಾರ್ಮ್ ಹಾಕೋಬೇಕು. ನನಗೆ ಆರ್ಮಿ ಯೂನಿಫಾರ್ಮ್ ಅದು ನೋಡಿದರೆ ಏನೋ ಒಂಥರ ರೋಮಾಂಚನ ಆಗ್ತಿತ್ತು. ಯು ಆರ್ ರೈಟ್, ಎಲ್ಲರನ್ನೂ ಯಾರನ್ನ ಆರ್ಮಿದವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅಂದರೆ ವಿ ಆರ್ ಪಿಕ್ಡ್ ಅಪ್ ಫ್ರಮ್ ದ ಸೇಮ್ ಸೊಸೈಟಿ. ಇಲ್ಲೇನಿದೆಯಲ್ಲ ಅದೇ, ನಾನು ಹುಬ್ಬಳ್ಳಿಯಲ್ಲಿ ಬೆಳೆದಿದ್ದು, ಹುಬ್ಬಳ್ಳಿಯಲ್ಲಿ ಓದಿದ್ದು, ಇಂಜಿನಿಯರಿಂಗ್ ದಾವಣಗೆರೆಯಲ್ಲಿ ಮಾಡಿದ್ದು, ಎಲ್ಲರಂತೆ ನಾನು ಇದ್ದೆ. ಬಟ್ ಒಂದು ಪ್ಯಾಷನ್ ಇತ್ತು ನನಗೆ ಆರ್ಮಿಗೆ ಜಾಯ್ನ್ ಆಗಬೇಕು ಅಂತ. ಹಾಗಾಗಿ ಪ್ಯಾಷನ್ ಇದ್ದವರು ಎಲ್ಲರೂ ಸೇರೋಕ್ಕೆ ಸಾಧ್ಯ ಅಂತ ಇಲ್ಲ. ರಿಜೆಕ್ಷನ್ ರೇಟ್ ಎಷ್ಟು ಗೊತ್ತಾ? ನಾವು ಸರ್ವೀಸ್ ಸೆಲೆಕ್ಷನ್ ಬೋರ್ಡ್ ಅಂತ ಇದರ ಹೆಸರು. ಅಲ್ಲಿ ಹೋಗಿ ನಾವು ಸೆಲೆಕ್ಷನ್ ಅಂದರೆ ಇಂಟರ್ವ್ಯೂ ಕೊಡಬೇಕು. 5 ರಿಂದ 6 ದಿನ ಟೆಸ್ಟ್ ಆಗುತ್ತೆ ನಿಮ್ಮದು. ನೀವು 5 ರಿಂದ 6 ದಿನದಲ್ಲಿ ಏನು 6ನೇ ದಿನ ಏನು ಹೆಸರು ಅನೌನ್ಸ್ ಆದರೆ ಮತ್ತೆ 6 ದಿನ ಮೆಡಿಕಲ್ ಇರುತ್ತೆ. ಸೊ ಅಲ್ಲಿಗೆ 2 ವಾರ ನಿಮ್ಮನ್ನು ಜಡ್ಜ್ ಮಾಡ್ತಾರೆ, ಅವ್ರು ನಿಮ್ಮನ್ನು ಟೆಸ್ಟ್ ಮಾಡ್ತಾರೆ, ನಿಮ್ಮನ್ನು ಇಂಟರ್ವ್ಯೂ ಮಾಡ್ತಾರೆ. ಹೌದ್ರಾ? ನಾವು ಸರ್ವೀಸ್ ಸೆಲೆಕ್ಷನ್ ಬೋರ್ಡ್ಗೆ ಹೋಗ್ತೀವಿ, ಬಟ್ ಅದನ್ನು ಎಲ್ಲರೂ ಸರ್ವೀಸ್ ರಿಜೆಕ್ಷನ್ ಬೋರ್ಡ್ ಅಂತ ಕರೀತಾರೆ. ಮ್ಯಾಕ್ಸಿಮಮ್ ರಿಜೆಕ್ಷನ್ ಆಗ್ತಾರೆ. ಇವೆಲ್ಲ ಡಿಫೆನ್ಸ್ ಆಸ್ಪಿರೆಂಟ್ಸ್ ಎಷ್ಟಿದ್ದಾರೆ? 99. ನಾನು ಹೋಗಿದ್ದ ಬ್ಯಾಚಲ್ಲಿ, ನಾನು ಹಿಂದಿನ ಬ್ಯಾಚ್ ಏನಿತ್ತಲ್ಲ 80 ಜನ ಒಬ್ಬರು ಸೆಲೆಕ್ಟ್ ಆಗಲಿಲ್ಲ. ನಮ್ಮ ಬ್ಯಾಚ್ ಏನು ಅಷ್ಟು ಚೆನ್ನಾಗಿತ್ತು, ಏನು ಫಾರ್ಚುನೇಟ್ ಇದ್ವೋ ನಾವು ಗೊತ್ತಿಲ್ಲ, ನಮ್ಮ ಬ್ಯಾಚಲ್ಲಿ 3 ಜನ ಸೆಲೆಕ್ಟ್ ಆಗ್ತಾರೆ 80ರಲ್ಲಿ. ನೆಕ್ಸ್ಟ್ ಬ್ಯಾಚಲ್ಲಿ ಒಬ್ಬರು ಸೆಲೆಕ್ಟ್ ಆಗ್ತಾರೆ. ರಿಜೆಕ್ಟ್ ಆದವರು ಮತ್ತೆ ಅವರಿಗೆ ಅವಕಾಶ ಇರುತ್ತೆ. ಇಲ್ಲ, ಏಜ್ ಫ್ಯಾಕ್ಟರಿ ಇರೋವರೆಗೂ ನೀವು ಮತ್ತೆ ಪ್ರಿಪೇರ್ ಮಾಡ್ಬೋದು, ಮತ್ತೆ ನಿಮ್ಮನ್ನು ಡೆವಲಪ್ ಮಾಡ್ಬೋದು, ಬಂದು ಜಾಯ್ನ್ ಆಗ್ಬೋದು. ಹೆಂಗೆ ಸೆಲೆಕ್ಷನ್ ಆಗುತ್ತೆ ಈಗ ನೋಡಿ. ನಾನು ಭಾಳಷ್ಟು ಜನ ನಂಗೆ ಬಂದು ಕೇಳ್ತಾರೆ, ನಾನು 7 ಅಟೆಂಪ್ಟ್ ಮಾಡಿದೆ, 5 ಅಟೆಂಪ್ಟ್ ಮಾಡಿದೆ, ಆಗಲಿಲ್ಲ ಅಂತ. ಇವಾಗ ನೋಡಿ, ಸೆಲೆಕ್ಷನ್ ಹೆಂಗಿರುತ್ತೆ ಅಂತಂದರೆ ವೇರಿಯಸ್ ವೇಸ್ ಇರ್ತವೆ ಸೆಲೆಕ್ಷನ್ ಆಗೋಕ್ಕೆ. 10th ಮುಗಿಸ್ಕೊಂಡವರು ಸೇರ್ಬೋದು, 12th ಮುಗಿಸ್ಕೊಂಡವರು ಸೇರ್ಬೋದು. ಪ್ರಿಡಾಮಿನೆಂಟ್ಲಿ 10ನೇ ತರಗತಿ ಮತ್ತು 12ನೇ ತರಗತಿ ಮುಗಿಸಿದವರು ಆಫೀಸರ್ ಆಗಿ ಸೇರ್ಕೊಳಲ್ಲ. ಮುಂದೆ ಆಫೀಸರ್ ಆಗೋಕ್ಕೆ ಅವಕಾಶ ಇಲ್ಲ ಅಂತಿಲ್ಲ. ಆರ್ಮಿಗೆ ಹಂಗೆ ಸೇರ್ಕೋಬೋದು. 12ನೇ ತರಗತಿ ಮುಗಿಸಿ ನೀವು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತಿದೆ, ಅಲ್ಲಿ ಹೋಗಿ 3 ವರ್ಷ ಖಡಕ್ವಾಸ್ಲ, ಪೂನಾದ ಹತ್ರ ND ಖಡಕ್ವಾಸ್ಲಲ್ಲಿ ಟ್ರೈನಿಂಗ್ ತೊಗೊಂಡು ಮತ್ತೆ 1 ವರ್ಷ ಟ್ರೈನಿಂಗ್ ತೊಗೊಂಡು ನೀವು ಆಫೀಸರ್ ಆಗ್ಬೋದು. ಬರೀ ಜವಾನ್ಸ್ ಬಗ್ಗೆ ಮಾತಾಡೋದಾದರೆ ಜವಾನ್ಸ್ ಸೇರ್ಕೊಂಡು ಈಗ ರಿಕ್ರೂಟ್ಮೆಂಟ್ ರ್ಯಾಲಿ ಅಂತ ಏನು ನೋಡ್ತೀವಲ್ಲ, ಅಲ್ಲಿ ಜಾಯ್ನ್ ಆಗೋದು ಜವಾನ್ಸ್ ಜಾಯ್ನ್ ಆಗ್ತಾರೆ 10ನೇ ತರಗತಿ ಇಲ್ಲ 12ನೇ ತರಗತಿ ಮುಗಿಸ್ತವ್ರು. ಡಿಗ್ರಿ ಯಾರು ಮುಗಿಸ್ತಾರಲ್ಲ
ಅವರು ಆರ್ಮಿ ಆಫೀಸರ್ ಆಗಿ ಸೇರ್ಕೊಂತಾರೆ. 2 ಕಡೆ ಜಾಗದಲ್ಲಿ ಸೇರ್ಕೋಬಹುದು. ಒಂದು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ ಅಂತ, ಪರ್ಮನೆಂಟ್ ಕಮಿಷನ್ ಅಂದರೆ ಥ್ರೂ ಔಟ್ ನೀವು ಬಿಡೋವರೆಗೂ ಕಮಿಷನ್ ಇರ್ಬೋದು, ಇಲ್ಲ ಏಜ್ ಅಪ್ಲಿಕಬಿಲಿಟಿವರೆಗೂ ನೀವು ಸರ್ವ್ ಮಾಡ್ಬೋದು. ಇಂಜಿನಿಯರಿಂಗ್ ಮುಗಿದ ತಕ್ಷಣ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಅಲ್ಲಿ ಹೋಗ್ಬೋದು. ಹೌದು, ನೀವು ಸರ್ವಿಸ್ ಸೆಲೆಕ್ಷನ್ ಬೋರ್ಡಲ್ಲಿ ಸರ್ವಿಸ್ ಮಾಡಬೇಕು. CDS ಎಕ್ಸಾಮ್ ಇರುತ್ತೆ. ಬೇರೆಯವರಿಗೆ ಎಂಜಿನಿಯರಿಂಗ್ ಪದವಿಗೆ ಬಿಟ್ಟು CDS ಎಕ್ಸಾಮ್ ಇರುತ್ತೆ, ಅದನ್ನು ಬರೀತೀರಾ, ಇಂಟರ್ವ್ಯೂಗೆ ಬರ್ತೀರಾ, ಸೆಲೆಕ್ಟ್ ಆಗ್ತೀರಾ. ಆಮೇಲೆ 2 ಅಕಾಡೆಮಿ ಇದೆ ಅಂತ ಹೇಳಿದೆ. ಒಂದನೇದ್ದು ಪರ್ಮನೆಂಟ್ ಕಮಿಷನ್ ಡೆಹ್ರಾಡೂನಲ್ಲಿದೆ, ಇಂಡಿಯನ್ ಮಿಲಿಟರಿ ಅಕಾಡೆಮಿ. 2ನೇದ್ದು ಶಾರ್ಟ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೀವಿ, ಅದು OTA ಚೆನ್ನೈದಲ್ಲಿದೆ. ಅಂದರೆ ನೀವು 10 ವರ್ಷ ಸರ್ವಿಸ್ ಮಾಡಿ ನಿಮಗೆ ಆಪ್ಷನ್ ಕೊಡ್ತಾರೆ, ನೀವು ಸರ್ವ್ ಮಾಡಬೇಕು ಬೇಡ ಅಂತ. ನೀವು ಇನ್ನೊಂದು 5 ವರ್ಷ ಸರ್ವ್ ಮಾಡ್ಬೋದು, 15 ವರ್ಷ ಸರ್ವ್ ಮಾಡಿ ನೀವು ಹೊರಗೆ ಬರಬೇಕಾಗುತ್ತೆ. ಮುಂಚೆ 5 ವರ್ಷ ಇತ್ತದು, ಇವಾಗ 10 ವರ್ಷ 5 ವರ್ಷ ಮಾಡಿದ್ದಾರೆ. ಅದೇ ರೀತಿ ಜವಾನ್ಸ್ಗೆ ರಿಕ್ರೂಟ್ಮೆಂಟ್ ರ್ಯಾಲಿದಲ್ಲಿ ಹೋಗ್ತಾರೆ, ಅವರು ತುಂಬ ಸಿಪಾಯಿ ಅಂತ ಜಾಯ್ನ್ ಆಗ್ತಾರೆ. ಆಮೇಲೆ ಗ್ರ್ಯಾಜುವಲಿ ಬರ್ತಾರೆ, ಅವ್ರಿಗೊಂದು ವಿಂಡೋ ಓಪನ್ ಇರುತ್ತೆ. ಅವ್ರು ಆಫೀಸರ್ ಆಗಬೇಕಂತಂದರೆ ಒಂದು ಕೋರ್ಸ್ ಮಾಡ್ಕೋಬೇಕು, ಅದರಲ್ಲಿ ಸೆಲೆಕ್ಟ್ ಆಗಬೇಕು. ಆಮೇಲೆ ಅವರು ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಬರ್ತಾರೆ, ಅವರು ಟ್ರೈನಿಂಗ್ ತೊಗೊತಾರೆ, ಆಮೇಲೆ ಅವರು ಆಫೀಸರ್ ಆಗಿ ಜಾಯ್ನ್ ಆಗ್ತಾರೆ. ನಾನು ಹೇಳ್ದಂಗೆ ಸೇಮ್ ಸೊಸೈಟಿ ಕೆಲಸಗಳಲ್ಲೇ ಆಗಿರುತ್ತೆ. ಅಲ್ಲಿ ಎಕ್ಸಾಮ್ ಬರೆದು ಹಾಗೆ ಪ್ರಮೋಷನಲ್ ಪೋಸ್ಟ್ ನಿಮಗೆ ಡೈರೆಕ್ಟ್ ಆಫೀಸರ್ ಪೋಸ್ಟ್ ಇರುತ್ತೆ. ಪ್ಯೂರ್ ಪ್ರಮೋಷನಲ್ಲಿ ಹೋದರೆ ಭಾಳ ವರ್ಷ ನಿಮಗೆ ಜೂನಿಯರ್ ಕಮಿಷನ್ಡ್ ಆಫೀಸರ್ JCO ಸುಬೇದಾರ್ ಸಾಬ್ ಅಂತ ಏನು ಹೇಳ್ತೀವ, ಅದಾಗಿ ಕ್ಯಾಪ್ಟನ್ ಆಗೋಕ್ಕೆ ನೀವು ರಿಟೈರ್ಮೆಂಟ್ ಟೈಮಲ್ಲಿ ಕ್ಯಾಪ್ಟನ್ ಆಗ್ತೀರಾ. ಇನ್ನೂ ಒಂದು ಅವಕಾಶ ಮಧ್ಯವರ್ಗದಲ್ಲೇ ಇರುತ್ತೆ. ನೀವು ಅದಕ್ಕೆ ನಿಮ್ಮ ಕಮಾಂಡಿಂಗ್ ಆಫೀಸರ್, ನೀವು ಯಾವುದೊಂದು ಯೂನಿಟಲ್ಲಿ ಸರ್ವ್ ಮಾಡ್ತಿರ್ತೀರ, ನೀವು ಹತ್ರ ಆಫೀಸರ್ ಲೈಕ್ ಕ್ವಾಲಿಟೀಸನ್ನು ಡೆಮಾನ್ಸ್ಟ್ರೇಟ್ ಮಾಡಿದ್ರೆ ನಿಮ್ಮ ಕಮಾಂಡಿಂಗ್ ಆಫೀಸರ್ ಕರೆದು ನಿಮ್ಮ ಹೆಸರನ್ನ ಕಳಿಸ್ತಾರೆ, ಇವ್ರನ್ನ ಆಫೀಸರ್ ಆಗೋಕ್ಕೆ ಲಾಯ್ಕಿದ್ದಾನೆ ಅಂತ. ಅವ್ರಿಗೊಂದು ಸಪ್ರೇಟ್ ಇಂಟರ್ವ್ಯೂ ಆಗುತ್ತೆ. ಕ್ವಾಲಿಫೈ ಆದರೆ ಆಫೀಸರ್ಸ್ ಟ್ರೈನಿಂಗ್ ಆಗುತ್ತೆ, ಆಮೇಲೆ ಅವ್ರು ಆಫೀಸರ್ ಆಗ್ತಾರೆ. ಅಂದರೆ 5 ವರ್ಷ 10 ವರ್ಷದಲ್ಲಿ ಅವ್ರು ಆಗ್ಬೋದು. ನೀವು ಥ್ರೂ ದ ರ್ಯಾಂಕ್ಸ್ ಬರಬೇಕು ಅಂದರೆ ನೀವು ಫ್ಯಾಗ್ ಆ್ಯಂಡ್ ನೀವೇನು ರಿಟೈರ್ ಆಗೋ ಟೈಮಲ್ಲಿ ಆಗ್ತೀರ. ನಾವು ಕಮಿಂಗ್ ಟು ಆಫೀಸರ್ಸ್ ಸೆಲೆಕ್ಷನ್ ಪ್ರೊಸೆಸ್. ಸೆಲೆಕ್ಷನ್ ಹೆಂಗಾಗುತ್ತೆ ಅಂತಂದರೆ, ನಂಗೆ ಸುಮಾರು ಜನ ಕೇಳ್ತಾರೆ, ನಾನು 10 ಅಟೆಂಪ್ಟ್ ಮಾಡಿದೆ, ನಂಗೆ ಆಗಲಿಲ್ಲ ಅಂತ. 10 ಅಟೆಂಪ್ಟ್ ಅಂದರೆ ಏಜ್ ಆಗಲ್ಲ, ಬಟ್ ಅದೇ NDAದಲ್ಲಿ ಅಟೆಂಪ್ಟ್ ಮಾಡಿರ್ತಾರೆ, ಆಮೇಲೆ ಸ್ಟಾರ್ಟಿಂಗಲ್ಲಿ ಅಟೆಂಪ್ಟ್ ಮಾಡ್ತಾರೆ, 2-3 ಅಟೆಂಪ್ಟ್ ಮಾಡ್ತಾರೆ, ಹಿಂಗೆ OTಗೆ IMAಗೆ ಬೇರೆ ಬೇರೆ ಅಟೆಂಪ್ಟ್ ಮಾಡಿರ್ತಾರೆ. ಅವ್ರು ಯಾಕೆ ಸೆಲೆಕ್ಟ್ ಆಗಲ್ಲ ಅಂತ ಸೆಲೆಕ್ಟ್ ಆಗಲಿದ ತಕ್ಷಣ ಅವರು ತಲೆಯಲ್ಲಿ ಏನು ಬಂದುಬಿಡುತ್ತೆ, ಐ ಆಮ್ ಗುಡ್ ಫಾರ್ ನಥಿಂಗ್, ನನ್ನ ಕೈಲಿ ಏನೂ ಆಗಲ್ಲ, ಐ ಆಮ್ ಗುಡ್ ಫಾರ್ ನಥಿಂಗ್ ಅನ್ನೋದು ಅವ್ರು ಮನಸ್ಸಲ್ಲಿ ಡೆವಲಪ್ ಮಾಡ್ಕೊಂಡ್ಬಿಡ್ತಾರೆ. ನಾನು ಅವ್ರಿಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಆರ್ಮಿ ಈಸ್ ಲುಕಿಂಗ್ ಫಾರ್ ಸರ್ಟನ್ ಪರ್ಟಿಕ್ಯುಲರ್ ಕ್ವಾಲಿಟೀಸ್. ಆ ಕ್ವಾಲಿಟೀಸ್ ನಿಮ್ಮಲ್ಲಿದ್ದರೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ, ಇಲ್ಲದ್ರೆ ನಿಮಗೆ ಸೆಲೆಕ್ಟ್ ಮಾಡಲ್ಲ. ನೀವು ಸೆಲೆಕ್ಟ್ ಮಾಡಲಿ ಅಂದರೆ ಅದರ ಅರ್ಥ ನೀವು ಎದಕ್ಕೂ ಫಿಟ್ ಇಲ್ಲ ಅಂತಲ್ಲ, ನೀವು ಆರ್ಮಿ ಹುದ್ದೆಗೆ ಮಾತ್ರ ಫಿಟ್ ಇಲ್ಲ ಅಂತ. ನೀವು ಬೇರೆ ಎಲ್ಲೋ ಕಡೆ ಒಂದು ಲೆಕ್ಚರರ್ ಆಗ್ಬೋದು, ಇಲ್ಲ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲೋ, ಒಂದು ಡಿಸೈನಲ್ಲೋ ಯು ಮೈಟ್ ಎಕ್ಸೆಲ್, ಯು ಮೈಟ್ ಎಕ್ಸೀಡಿಂಗ್ಲಿ ಡೂ ವೆಲ್, ನೀವು ಎಲ್ಲರಿಗಿಂತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು, ಬಟ್ ಆರ್ಮಿಗೆ ಸೂಟ್ ಆಗಲ್ಲ ಅಂತ. ಸೊ ಅದರ ಅರ್ಥ ಏನಂತಂದರೆ, ಯಾರೂ ಬೇಜಾರು ಮಾಡ್ಕೋಬೇಕಾಗಿಲ್ಲ, ಸೆಲೆಕ್ಟ್ ಆಗಲಿಲ್ಲ ಅಂದರೆ ನನ್ನ ಕೈಲಿ ಏನೂ ಆಗಲ್ಲ ಅಂತ ಅನ್ಕೋಬೇಕಾಗಿಲ್ಲ, ನೀವು ಆರ್ಮಿಗೆ ಸೂಟ್ ಆಗಲ್ಲ ಅಂತ. ಅದರ ನಾವು ಕಮಿಂಗ್ ಟು ಆ ಒಂದು ಪೇಟ್ರಿಯಾಟಿಸಮ್ ಹೆಂಗೆ ಬರುತ್ತೆ ಅಂತ. ಇಂಡಿಯನ್ ಮಿಲಿಟರಿ ಅಕಾಡೆಮಿದಲ್ಲಿ ನಾನು ಹೇಳಿದೆ, 1 ವರ್ಷದಲ್ಲಿ ಯಾವ ಥರ ಟ್ರೈನಿಂಗ್ ಕೊಡ್ತಾರೆ ಅಂದರೆ, ನಮ್ಮಲ್ಲಿ ನಾವು ಒಂದಿಷ್ಟು ಮೆಂಟಲ್ ಬ್ಯಾರಿಯರ್ಸ್ನ ಹಾಕ್ಕೊಂಡ್ಬಿಟ್ಟಿರ್ತೀವಿ, ನನ್ನ ಕೈಲಿ ಇದು ಆಗಲ್ಲ ಅಂತ. ಇವಾಗೆಲ್ಲ ಜನ ಮ್ಯಾರಥಾನ್ ನೋಡ್ತಾರೆ, ಹಾಗಾಗಿ ಅದು ಕಾಮನ್ ಅನಿಸುತ್ತೆ. 25 ವರ್ಷದಿಂದ ನಾನು ಜಾಯ್ನ್ ಆಗ್ಬೇಕಾದ್ರೆ ಓಡ್ಕೊಂಡು ಹೋದರೆ ಹುಚ್ಚ ಇದಕ್ಕೆ ಓಡ್ತಿದ್ದೀವಿ, ಹೆಂಗೆ ಬಸ್ ಹರಿತು ಅಂದರೆ ಒಂಥರ ನಗ್ತಿದ್ರು ಜನ. ಅದರ ಮ್ಯಾರಥಾನ್ ಓಡೋದಕ್ಕೆ ಇರಲೇ ಇಲ್ಲ, ಅದು ಕಾನ್ಸೆಪ್ಟೇ ಇರಲಿಲ್ಲ. ಹಾಗಾಗಿ ನಾವೊಂದು ಬ್ಯಾರಿಯರ್, ನಮಗೆ ಓಡೋಕೆ ಬರಲ್ಲ ಅಂದ್ಕೊಂಡ್ಬಿಟ್ಟಿದ್ವಿ. ಅಲ್ಲಿ ಹೋಗಿ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಜಾಯ್ನ್ ಆದಾಗ 16 ಕಿಲೋಮೀಟರ್ ನೀವು ಓಡಬೇಕಂದ್ರೆ ನಗ್ತಿದ್ವಿ, 16 ಕಿಲೋಮೀಟರ್ ಓಡೋಕ್ಕಾಗತ್ತಾ ಅಂತಂದು ಆ ಒಂದು ಮೆಂಟಲ್ ಬ್ಯಾರಿಯರ್ ಇರ್ತಿತ್ತು. ಈಗ ಒಂದು 5 ಕಿಲೋಮೀಟರ್ ಓಡಬೇಕು, ಆ ವೆಪನ್ಸು, ಶೂಸು, ಆ ಬ್ಯಾಗು ಎಲ್ಲ ಹಿಡ್ಕೊಂಡು ಹೋಗ್ಬೇಕಂದ್ರೆ 20-22 ನಿಮಿಷದಲ್ಲಿ ಓಡಬೇಕಂದ್ರೆ ಆಗಲ್ಲ ಅಂದ್ಕೊಂಡ್ಬಿಟ್ಟಿದ್ವಿ. ಅಲ್ಲಿ ಏನು ಮಾಡ್ತಾರೆ ಅಂದರೆ, ದೇ ವಿಲ್ ಶೋ ಯು ವಾಟ್ ಈಸ್ ಯುವರ್ ಬಾಡಿ ಈಸ್ ಕೆಪಬಲ್ ಆಫ್ ಅಂತ. ನಿಮ್ಮ ಬಾಡಿನ ನೀವು ಎಲ್ಲಿವರೆಗೂ ಪುಷ್ ಮಾಡ್ಬೋದು, ನೀವು ಏನು ಅಚೀವ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾರೆ. ಸೊ ನಿಮ್ಮ ಮೆಂಟಲ್ ಬ್ಯಾರಿಯರ್ಸನ್ನು ಬ್ರೇಕ್ ಮಾಡ್ತಾರೆ, ನಿಮ್ಗೆ ಗೊತ್ತಾಗುತ್ತೆ ನನ್ನ ಬಾಡಿ ಏನೇನು ಕೆಪಬಲ್ ಇದೆ ಅಂತ. ಅದಷ್ಟೇ ಅಲ್ಲ, ಎಲ್ಲದನ್ನು ಹೆಂಗೆ ನೋಡಿ, 1 ವರ್ಷದಲ್ಲಿ ಏನೇನು ಕಲಿಸ್ಬೇಕು ಅವ್ರು ನಿಮಗೆ, ಮಿಲಿಟ್ರಿ ಹಿಸ್ಟ್ರಿ ಕಲಿಸ್ಬೇಕು, ಮಿಲಿಟ್ರಿ ಟ್ಯಾಕ್ಟಿಕ್ಸ್ ಕಲಿಸ್ಬೇಕು, ವೆಪನ್ಸ್ ಹೇಗೆ ಯೂಸ್ ಮಾಡೋದನ್ನು ಕಲಿಸ್ಬೇಕು, ಹಾರ್ಸ್ ರೈಡಿಂಗು, ಸ್ವಿಮ್ಮಿಂಗು, ಯೋಗ, ಬಾಕ್ಸಿಂಗು, ಇವು ನೇಮ್ ಅ ಥಿಂಗ್ ಅದನ್ನು ಕಲಿಸ್ಬೇಕು. ಮೆಸ್ಸಲ್ಲಿ ಒಬ್ಬ ಆಫೀಸರಾಗಿ ಹೋಗ್ತೀರಾ ಅಂದರೆ ನಿಮ್ಮ ಜನ ನೋಡ್ತಿರ್ತಾರೆ, ನಿಮ್ಮ ಜವಾನ್ಸ್ ನೋಡ್ತಿರ್ತಾರೆ, ನಿಮ್ಮ ನಡವಳಿಕೆ ಸರಿ ಇರಬೇಕು, ನೀವು ಏನೇ ಮಾಡಿದ್ರು ಎಕ್ಸಾಂಪ್ಲರಿ ಮಾಡಬೇಕು, ಲೀಡರಾಗಿ ಮಾಡಬೇಕು. ಸೊ ಒಂದು ಊಟ ಮಾಡಬೇಕಂತಂದ್ರು, ಒಂದು ಸೂಪ್ ಕುಡಿಬೇಕಂತಂದ್ರು, ಒಂದು ಬಾಳೆಹಣ್ಣು ತಿನ್ಬೇಕಂದ್ರೆ ಹೆಂಗೆ ತಿನ್ನಬೇಕು, ಹೆಂಗೆ ಪೀಲ್ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ. ಸ್ಪೂನ್, ಫೋಕಿ, ಇವಾಗೆಲ್ಲ ಹೋಟ್ಲುಗಳು ಹಂಗೆ 3 ಸ್ಟಾರ್ 5 ಸ್ಟಾರ್ ಬಂದಿದೆ, 7 ಸ್ಟಾರ್ ಬಂದಿದ್ದಾವೆ, ನಾವು ಹೋಗ್ತೀವಿ, ನಮ್ಗೆ ಗೊತ್ತಿದೆ. 25 ವರ್ಷದಿಂದ ಕೈಯಲ್ಲಿ ಊಟ ಮಾಡೋ ಅಭ್ಯಾಸ ನಮಗೆ. ಹಾಗಾಗಿ ಆಫೀಸರ್ ಮೆಸ್ಸಲ್ಲಿ ಹೆಂಗೆ ಬಿಹೇವ್ ಮಾಡಬೇಕು ಅದನ್ನೆಲ್ಲ ಕಲಿಸ್ಬೇಕಂದ್ರೆ 1 ತಿಂಗಳಲ್ಲಿ ದೇ ಹ್ಯಾವ್ ಟು ಸ್ಕ್ವೀಸ್ ಇನ್ ಅ ಲಾಟ್. ನಾವು ಕಮಿಂಗ್ ಟು ಅವರ್ ಲಾಸ್ಟ್ ಪಾಯಿಂಟ್, ಆ ಒಂದು ದೇಶಾಭಿಮಾನ ಹೆಂಗೆ ಬರುತ್ತೆ ಅಂತ. ಟು ಸಮ್ ಎಕ್ಸ್ಟೆಂಟ್ ಟ್ರೈನಿಂಗಲ್ಲೇ ಬರುತ್ತೆ, ಹೌದ್ರಾ? ಒಂದು ನಾವು ಹೆಂಗೆ ಮಾಡ್ತೀವಿ ಅಂತಂದರೆ, ಒಂದು ಕಂಪ್ನಿ ಅಂತ ಇರುತ್ತೆ ನಮ್ಮದು, ಒಂದು ಬಟಾಲಿಯನ್ ಕೆಳಗಡೆ 3 ಇಲ್ಲ 4 ಕಂಪ್ನಿ ಇರ್ತವೆ. ನಾವು ಏನೇ ಒಂದು ಕಾಂಪಿಟೇಷನಲ್ಲಿ
ಪಾರ್ಟಿಸಿಪೇಟ್ ಮಾಡಿದ್ರು ಆ ಕಂಪ್ನಿ ಹೆಸರಲ್ಲಿ ಮಾಡ್ತೀವಿ, ಆ ಕಂಪ್ನಿ ಗೆಲ್ಲಿಸ್ಬೇಕು ಅಂತ. ಅವಾಗ ಯಾವುದೇ ಒಂದು ಇವೆಂಟ್ ಇರ್ಬೋದು, ಅದು ಕ್ರಾಸ್ ಕಂಟ್ರಿ ಅಂದರೆ ಓಡೋದು, ಮ್ಯಾರಥಾನ್ ಓಡೋದಿರ್ಬೋದು, ಆಬ್ಸ್ಟಿಕಲ್ ಕೋರ್ಸ್ ಇರ್ಬೋದು, ಬಾಕ್ಸಿಂಗ್ ಇರ್ಬೋದು, ಯೋಗ ಏನೇ ಕಾಂಪಿಟೇಷನ್ ಇದ್ದರೂ ಕಂಪ್ನಿಗೆ ಬರುತ್ತೆ. ಸೊ ಅದೊಂದು ಬಾಂಡಿಂಗ್ ಬೆಳೆದ್ಬಿಡುತ್ತೆ. ಅವಾಗ ಕಂಪ್ನಿ ಅಂದರೆ ನಾವು ಕಂಪ್ನಿಗೋಸ್ಕರ ಹೋರಾಡಬೇಕು ಅಂತ, ಅದು ಬೆಳೀತಾ ಬೆಳೀತಾ ಬಟಾಲಿಯನ್ಗೋಸ್ಕರ ಹೊರಡಬೇಕು, ಬೆಳೀತಾ ಬೆಳೀತಾ ರಾಷ್ಟ್ರಕ್ಕೋಸ್ಕರ ಹೋರಾಡಬೇಕು ಅನ್ನೋದು ಬರುತ್ತೆ. ಯುದ್ಧದ ಪರಿಸ್ಥಿತಿಯಲ್ಲಿ ಹೇಳ್ತೀನಲ್ಲ ಬಾಲವರೇ, ನಂಗೆ ಸಾಕಷ್ಟು ಜನ ಕೇಳ್ತಾರೆ ನಿಮಗೆ ಹೆದರಿಕೆ ಆಗಲಿಲ್ವಾ ಅಂತ. ನನಗವಾಗ 24-25 ವರ್ಷ ವಯಸ್ಸಿರಬೇಕು, 6 ತಿಂಗಳ ಸರ್ವೀಸ್, ಈ 120 ಜನ ಯುದ್ಧ ಕರ್ಕೊಂಡು ಹೋಗ್ತೀನಿ. ಹೌದ್ರಾ? ಹೆದರಿಕೆ ಅಲ್ಲ, ನನಗೆ ಆ್ಯಸ್ ಅ ಲೀಡ್ರ್ ನಾನು ಅಕೌಂಟೇಬಲ್. 120 ಜನ ನಾನು ಕರ್ಕೊಂಡು ಹೋಗ್ತಿದ್ದೀನಿ ಅಂತಂದರೆ ನಾನು ಎಷ್ಟು ಜನನ ವಾಪಸ್, ಅದು ಬೆಟ್ಟ ಗೆಲ್ಲೋದು ಅಷ್ಟೇ ಅಲ್ಲ, 0.4875 ಗೆಲ್ತೀವಿ ಅದು ಅಷ್ಟೇ ಅಲ್ಲ, ಎಷ್ಟು ಜನನ ಕರ್ಕೊಂಡು ಹೋಗಿದ್ದೀನಿ, ಎಷ್ಟು ಜನನ ವಾಪಸ್ ಕರ್ಕೊಂಡು ಬರ್ತೀನಿ ಅನ್ನೋದು ನನ್ನ ಜವಾಬ್ದಾರಿ. ಸೊ ಹಂಗಾಗಿ ನನಗೆ ಒಬ್ಬ ಜವಾನನ್ನು ಕಳ್ಕೊಳಕ್ಕೆ ಇಷ್ಟ ಇರಲಿಲ್ಲ. ಲಿಟ್ರಲಿ ಹೇಳ್ತೀನಿ ಬಾಲವರೇ, ಐ ಹ್ಯಾಡ್ ಟು ಹೋಲ್ಡ್ ಪೀಪಲ್. ತಡಿಯಪ್ಪ ಹಿಡಿದು ಕುಂದ್ರಿಸ್ಬೇಕಿತ್ತು. ಜನ ಅಷ್ಟು ಚಾರ್ಜ್ ಅಪ್ ಆಗಿಬಿಟ್ಟಿದ್ರು. ಅದು ಹೆಂಗೆ ಅಂತ ನನಗೂ ಉತ್ತರ ಇಲ್ಲ, ಬಟ್ ಆ ಒಂದು ಅಟ್ಮಾಸ್ಫಿಯರ್ ಹಂಗೆ ಕ್ರಿಯೇಟ್ ಮಾಡಿಬಿಡುತ್ತೆ. ಅಬ್ಸಲ್ಯೂಟ್ಲಿ ಗೆಲ್ಲೋದಷ್ಟೇ ಮುಖ್ಯ ಉದ್ದೇಶ ಅಲ್ಲ, ಗೆಲ್ಲಬೇಕು. ಅಟ್ ದ ಸೇಮ್ ಟೈಮ್ ಕಾನ್ಸಿಕ್ವೆನ್ಸಸ್ ಇರ್ರೆಸ್ಪೆಕ್ಟಿವ್, ಕಾನ್ಸಿಕ್ವೆನ್ಸಸ್ ಎಷ್ಟು ಆಗ್ತಾವೋ, ಆದರೆ ಮೇನ್ ಏಮ್ ಅಂದರೆ ಬೆಟ್ಟವನ್ನು ಗೆಲ್ಲಬೇಕು ಅಂದ್ರೆ, ಆ ಬ್ಯಾಟಲ್ನ ಗೆಲ್ಲಬೇಕು ಅಂತ. ಬಟ್ ಅಟ್ ದ ಸೇಮ್ ಟೈಮ್ ನನ್ನ ಜವಾನ್ಸ್ನ ನಾನು ಸೇಫ್ ಗಾರ್ಡ್ ಮಾಡಬೇಕು. ಹಾಗಾಗಿ ಒಂದು ರಶ್, ಅಡ್ರಿನಲ್ ರಶ್ ಅಂತ ಹೇಳ್ತೀವಲ್ಲ, ಇವಾಗ ನಾನು ಆಸ್ ಎ ಟೀಮ್ ಲೀಡರ್ ನಾನು ಮುಂದೆ ಹೋಗ್ತಾ ಇದ್ದೀನಿ, ಫೈರ್ ಮಾಡ್ತಾ ಇದ್ದೀನಿ, ಯಾರೋ ಫೈರ್ ಮಾಡ್ತಾ ಇದ್ದಾರೆ, ಯಾರಿಗೂ ಗುಂಡಿ ತಗಲ್ತಾ ಇದೆ, ಅದನ್ನು ನೋಡಿದಾಗ ಅಟ್ಮಾಸ್ಫಿಯರ್ ಚೇಂಜ್ ಆಗಿಬಿಡುತ್ತೆ. ಈಗ ಸೌರಭ್ ಕಾಲಿ ಅವ್ರದ್ದು ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ, ಅದನ್ನು ರಿಪೀಟ್ ಮಾಡಲಿಲ್ದಂಗೆ ನಮ್ಮ ಫಸ್ಟ್ ಕ್ಯಾಶುವಲ್ಟಿ ಅಂತ ಏನು ಹೇಳ್ತೀವಿ, ಸೌರಭ್ ಕಾಲಿಯಾ ಮತ್ತು ಅವ್ರ ಜೊತೆಗೆ 5 ಜನ ಏನು ಹೋಗಿದ್ರಲ್ಲ, ಅವ್ರನ್ನ ಯುದ್ಧ ಬಂದಿಗಳಾಗಿ ತೊಗೊಂಡು ಯಾವ ಥರ ಚಿತ್ರ ಹಿಂಸೆ ಕೊಟ್ಟರು 21 ದಿನಗಳ ಕಾಲ ಇಮ್ಯಾಜಿನ್ನೂ ಮಾಡೋಕ್ಕಾಗಲ್ಲ. ನಾವು ಕುತ್ಕೊಂಡು ಇಲ್ಲಿ ಅದು ಯಾರದನ್ನು ಅನುಭವಿಸಿರ್ತಾರಲ್ಲ ಅವ್ರಿಗಷ್ಟೇ ಗೊತ್ತು. 21 ದಿನಗಳ ಕಾಲ ಚಿತ್ರ ಹಿಂಸೆ ಕೊಟ್ಟರೆ ಆ ದೇಹದಲ್ಲಿ ಇನ್ನೇನು ಉಳಿದೇ ಇಲ್ಲ ಅನ್ನೋ ಸಮಯದಲ್ಲಿ ಗುಂಡಿಕ್ಕಿ ಕೊಲ್ತಾರವ್ರನ್ನ. ಅಂದರೆ 21 ದಿನ ಅಂದರೆ ಇಮ್ಯಾಜಿನ್ ಮಾಡಿ ಎಷ್ಟು ಟಾರ್ಚರ್ ಆಗಿರ್ಬೋದು ಅವರಿಗೆ ಅಂತ. ಅಂಥದನ್ನೆಲ್ಲ ಕೇಳಿದಾಗ ಏನಾಗುತ್ತಲ್ಲ, ಅವಾಗ ಹೆದರಿಕೆ ಅನ್ನೋದು ಸೈಡಿಗೆ ಹೋಗ್ಬಿಡುತ್ತೆ. ಏನಿದ್ರು ಅವ್ರು ನಮ್ಮ ಜನರನ್ನ ಈ ಥರ ಮಾಡಿದಾರಲ್ಲ, ಅವ್ರಿಗೊಂದು ತಕ್ಕ ಪಾಠ ಕಲಿಸ್ಬೇಕು ಅಂತ. ಅವಾಗ ಹಿಂಗೆ ಮುಂದೆ ಹೋಗ್ಬೇಕಾದ್ರೆ ನನ್ನ ಜವಾನ್, ನನ್ನ ಜೊತೆಗಿದ್ದಂಥ ಜೂನಿಯರ್ ಕಮಿಷನ್ ಆಫೀಸರ್ ನೋಡ್ತಾನೆ, ಅವ್ನು ಸಾಬ್ ಮುಂದೆ ಹೋಗ್ತಿದ್ದಾರೆ, ಅವ್ರನ್ನ ಹೆಂಗೆ ಮುಂದೆ ಬಿಡಲಿ ಅಂತ ಅವ್ನು ಮುಂದೆ ಓಡಕ್ಕೆ ಬರ್ತಾನೆ. ಈಗ ಜೂನಿಯರ್ ಕಮಿಷನ್ ಆಫೀಸರ್ಗೆ ಒಬ್ಬನ ಜವಾನ್ ಇರ್ತಾನೆ, ಅವ್ನು ಜವಾನ್ ಬಂದು ಅವ್ರಿಗೆ ಹೇಳ್ತಾನೆ JCOಗೆ, ನಿಮಗೆ ಹೆಂಡತಿ ಮಕ್ಕಳಿದ್ದಾರೆ, ನನಗೆ ಯಾರೂ ಇಲ್ಲ, ನನಗೆ ಮುಂದೆ ಹೋಗಕ್ಕೆ ಬಿಡಿ ಅಂತ. ಹಾಗಾಗಿ ಆಫೀಸರ್ ಕೆಲಸ ಬರೀ ಯುದ್ಧ ಮಾಡೋದಷ್ಟೇ ಅಲ್ಲ, ಇವ್ರನ್ನ ತಡೆ ಹಿಡಿಯೋದು. ಅಂದರೆ ಒಂದು ಫೂಲ್ ಹಾರ್ಡಿ ಡಿಸಿಷನ್ ಅಂತ ಹೇಳ್ತೀವಿ. ಜೋಶಲ್ಲಿ ಬಂದು ಸುಸೈಡಲ್ ಅಟ್ಯಾಕ್ ಮಾಡೋಕ್ಕೆ ಹೋಗ್ಬಾರ್ದು ಜನ. ಅಟ್ಯಾಕ್ ಮಾಡಬೇಕು, ಗೆಲ್ಲಬೇಕು, ಬಟ್ ಅಟ್ ದ ಸೇಮ್ ಟೈಮ್ ನಮ್ಮನ್ನು ಸೇಫ್ ಗಾರ್ಡ್ ಮಾಡಿಕೊಂಡು, ನನ್ನ ಲೈಫ್ ಅಷ್ಟೇ ಜವಾಬ್ದಾರಿ ಅಲ್ಲ, 120 ಜನಕ್ಕೂ ಜವಾಬ್ದಾರಿ ನಾನು. ಹಾಗಾಗಿ ಆ ಒಂದು ಅಟ್ಮಾಸ್ಫಿಯರ್ ಬಿಲ್ಡಪ್ ಆಗಿಬಿಡುತ್ತೆ. ಏನಾರ ಮಾಡಲಿ, ನಿಮಗೆ ಒಂದು ವಾರ್ ಕ್ರೈ ಅಂತ ಹೇಳ್ತೀನಿ. ವಾರ್ ಕ್ರೈ ಅಂದರೆ ಪ್ರತಿ ಒಂದು ಯೂನಿಟಲ್ಲೂ ವಾರ್ ಕ್ರೈ ಇರುತ್ತೆ. ನಾವು ಏನೇ ಒಂದು ಕೆಲಸ ಮಾಡ್ತೀವಿ, ಯಾವುದೇ ಒಂದು ಕಾರ್ಯ ಶುರು ಮಾಡ್ತೀವಿ, ಮುಗಿಸ್ತೀವಿ ಅಂದರೆ ಆ ವಾರ್ ಕ್ರೈನ ಕೂಗೆ ಶುರು ಮಾಡ್ತೀವಿ. ನಮ್ಮ ಯೂನಿಟಿನ ವಾರ್ ಕ್ರೈ ದುರ್ಗೆ ಮಾತಾ ಕಿ ಜಯ ಅಂತ. ಹಾಂ, ಒಂದೊಂದು ಯೂನಿಟಲ್ಲಿ ಒಂದೊಂದು ಯೂನಿಟ್ ಇದ್ದಾವೆ. ಯೂನಿಟಲ್ಲಿ ರಾಜಾ ರಾಮಚಂದ್ರ ಕಿ ಜಯ ಅಂತ ಹೇಳ್ತಾರೆ, ಬುಲೋ ಸೌನಿಹಾಲ್ ಸಸ್ರಿಯಕಾರ ಅಂತಂದು ಸಿಖ್ ರೆಜಿಮೆಂಟ್ದವ್ರು ಹೇಳ್ತಾರೆ. ಹಂಗೆ ಎಲ್ಲರದು ತಗಡಾರಹು ಅಂತಂದು ಒಬ್ಬರು ಹೇಳ್ತಾರೆ. ನಮ್ದು ಯೂನಿಟಿನ ವಾರ್ ಕ್ರೈ ದುರ್ಗೆ ಮಾತಾ ಕಿ ಜಯ ಅಂತ. ಸೊ ಯಾವಾಗ ದುರ್ಗೆ ಮಾತಾ ಕಿ ಜಯ ಅಂತ ಕೂಗಿ ಚಾರ್ಜ್ ಮಾಡೋಕ್ಕೆ ಶುರು ಮಾಡ್ತೀವಲ್ಲ, ಆವಾಗ ಅದು ಅಟ್ಮಾಸ್ಫಿಯರೇ ಚೇಂಜ್ ಆಗ್ಬಿಡುತ್ತೆ. ಆವಾಗ ಹೆದರಿಕೆ, ಭಯ, ಪೆಟ್ಟು ಬಿದ್ದರೆ ಹೆಂಗೆ, ಎಷ್ಟು ದಿನ, ಏನೂ ಯೋಚನೆ ಬರಲ್ಲ. ಯೋಚನೆ ಬರೋದು ಒಂದೇ, ಅಲ್ಲಿ ನಮ್ಮ ಶತ್ರುಗಳಿದ್ದಾರೆ, ಅವ್ರನ್ನ ನಾವು ಸಾಯಿಸಲಿದ್ದರೆ ನಮ್ಮನ್ನು ಅವ್ರು ಸಾಯಿಸ್ತಾರೆ. ಸೊ ಇಟ್ಸ್ ಬೆಟರ್ ವಿ ನ್ಯೂಟ್ರಲೈಸ್ ದೆಮ್, ವಿ ಕಿಲ್ ದೆಮ್. ನಾವೇ ಅವ್ರು ಸಾಯಿಸೋದು ಒಳ್ಳೇದಂತಂದು ನುಗ್ತಾ ಹೋಗ್ತೀವಿ. ಸೊ ಹಂಗಾಗಿ ಅದಕ್ಕೆ 1 ಸೆಂಟೆನ್ಸ್ ಉತ್ತರ, 1 ವರ್ಡ್ ಉತ್ತರ ಇಲ್ಲ. ಅಲ್ಲಿ ಹೆಂಗೆ ನಮಗೆ ಧೈರ್ಯ ಬರುತ್ತೆ ಅಂತ. ಇಟ್ಸ್ ಆಲ್ ಕಲೆಕ್ಟಿವ್ ಎಫರ್ಟ್. ನಾನು ಇಡೀ ಯುದ್ಧದ ಘಟನೆಯನ್ನು ಎಲ್ಲೆಲ್ಲಿ ನರೇಟ್ ಮಾಡಿದ್ದೀನೋ, ಇದು ಒಂದನ್ನು ಯೂಶ್ವಲಿ ಸ್ಕಿಪ್ ಮಾಡಿದ್ದೀನಿ. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಅದನ್ನು ಹೇಳಬೇಕಾದ್ರೆ ನನಗೆ ರಿಯಲಿ ಇಮೋಷನಲ್ ಆಗ್ತೀನಿ. ಹಾಗಾದರೆ ನಿಮ್ಮ ಹತ್ರ ಆ ಲೆಟ್ರ್ ಇದೆ? ಇವಾಗ ಆ ಲೆಟ್ರ್ ಇದೆ. ನಾನು ಹೀಗೆ ಕುಂತ್ರೆ ಅದು ಗ್ರೆನೇಡ್ ಸಿಡಿತೆ. ನಾನು ಸತ್ತೇ ಸಾಯ್ತೀನಿ. ನಮ್ಮ ತಂದೆ ತಾಯಿಗೆ ಗೊತ್ತಾದ ತಕ್ಷಣ ಅವ್ರಿಗೆ ದುಃಖ ಆಗೇ ಆಗುತ್ತೆ. ಬಟ್ ನಾನು ಹೀಗೆ ಕುತ್ಕೊಂಡು ಆ ಗ್ರೆನೇಡ್ ಸಿಡಿದ್ರೆ ಏನು ಇಮ್ಯಾಜಿನ್ ಮಾಡಿದ್ದು, ಅಷ್ಟು ಕಿತ್ಕೊಂಡು ಹೋಗ್ಬಿಟ್ರೆ ಏನು ಉಳಿಯಲ್ಲ. ಮನೆಗೆ ನವೀನಂತ ಏನಂತ ವಾಪಸ್ ಕಳಿಸ್ತಾರೆ. ಆ ಬಂಡೆಗಲ್ಲು ಮತ್ತು ಬಂಕರ್ ತುದಿಯಲ್ಲಿ ಒಂದು ಸಣ್ಣ ಗ್ಯಾಪ್ ಇರುತ್ತೆ, ಅಲ್ಲಿ ಜಿಗಿದು ಬಿಡ್ತೀನಿ. ಜಿಗಿದ ತಕ್ಷಣ ಗ್ಯಾಪ್ ಸಣ್ಣದು, ಮೈ ಮೇಲಿನ ಭಾಗ ಅಲ್ಲಿ ಹೋಗುತ್ತೆ, ಕಾಲು ಕೆಳಗಡೆ ಹೊಳ್ಕೊಳುತ್ತೆ. ಆ್ಯಂಡ್ ದ ಗ್ರೆನೇಡ್ ಟೇಕ್ಸ್ ಆಫ್. ಗ್ರೆನೇಡ್ ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆಗಿ ಒಂದು 15 ಸೆಕೆಂಡ್ ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಏನೂ ಗೊತ್ತಾಗ್ತಿಲ್ಲ. ಅವ್ರು ಬಂದು ಹೇಳ್ತಾರೆ, ಅಣ್ಣ ತು ಡರ್ನ ನೈ ಮೈ ಆಗಿ ಅವು, ನೀನು ಹೆದರ್ಬೇಡ, ನಾನು ಬಂದಿದ್ದೀನಿ ಅಂತಾರೆ. ನಾನು ಕಂಡುಬಿಟ್ಟು ನೋಡಿದಾಗ ಅವಾಗ ಫಸ್ಟ್ ನಾನು ರೆಕಗ್ನೈಸ್ ಮಾಡಿ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಎದುರು ನಿಂತ್ಕೊಂಡಿದ್ದಾರೆ.
ಅವ್ರನ್ನ ನೋಡಿದಾಗ ಅವ್ರ ಮಾತು ಕೇಳಿದಾಗ ಅವಾಗ ನನಗೆ ಅರಿವಾಯ್ತು ನಾನು ಬದುಕಿದ್ದೀನಿ ಅಂತ. ಟೋಟಲಿ 21 ತಿಂಗಳು ಇದ್ದೆ ಹಾಸ್ಪಿಟ್ಲಲ್ಲಿ, 8 ಮೇಜರ್ ಸರ್ಜರಿ ಆಗುತ್ತೆ. ಅದಾದ ನಂತರ ನನಗೆ ಡಾಕ್ಟರ್ಸ್ ಮೆಡಿಕಲ್ಲಿ ಡಿಸ್ಚಾರ್ಜ್ ಮಾಡ್ತಾರೆ, ಇನ್ಮೇಲೆ ಆರ್ಮಿದಲ್ಲಿ ಸರ್ವ್ ಮಾಡೋಕ್ಕೆ ಇದಿಲ್ಲ ಅಂತ.